ಶೇಖ್ ಹಸೀನಾರನ್ನ ಬಿಟ್ಟು ಕಳಿಸಿ ಅಂತ ಹೇಳಿ ಪಟ್ಟಿ ಹಿಡಿದು ಕುಂತಿದೆ ಬಾಂಗ್ಲಾದೇಶ. ಅಪರಾಧಿಗಳನ್ನ ಇಟ್ಟುಕೊಳ್ಳೋದು ಸರಿಯಲ್ಲ. ಬಾಂಗ್ಲಾ ಹೇಳ್ತಾ ಇರುವಂತದ್ದು, ಅಮಾನವೀಯ ಕೃತ್ಯವೆಸಗಿದ ಹಸೀನಾಳನ್ನ ಯಾಕೆ ಇಟ್ಟುಕೊಂಡಿದ್ದೀರಿ ಅಂತ ಭಾರತವನ್ನ ಪ್ರಶ್ನೆ ಮಾಡ್ತಾ ಇದೆ ಬಾಂಗ್ಲಾ. ಶೇಖ್ ಹಸೀನಾರನ್ನ ಬಿಟ್ಟು ಕಳಿಸಿ ಪಟ್ಟು ಹಿಡಿದಂತಹ ಬಾಂಗ್ಲಾ ಅಪರಾಧಿಗಳನ್ನ ಇಟ್ಕೊಳ್ಳೋದು ಸರಿಯಲ್ಲ ಎಂದಿರುವಂತಹ ಬಾಂಗ್ಲಾ. ಅಮಾನವೀಯ ಕೃತ್ಯವೆಸಗಿದಂತಹ ಹಸೀನಾಳನ್ನ ಏಕೆ ಇಟ್ಕೊಂಡಿದ್ದೀರಾ? ಕಾನೂನು ಪ್ರಕಾರ ಹಸೀನಾ ಜೈಲಿಗೆ ಹೋಗಬೇಕು. ನೀವು ಬಾಂಗ್ಲಾಗೆ ಆದಷ್ಟು ಬೇಗ ಹ್ಯಾಂಡ್ ಓವರ್ ಮಾಡಿ ಕಾನೂನು ಪ್ರಕ್ರಿಯೆಯನ್ನ ಮುಗಿಸಬೇಕಿದೆ. ಅಪರಾಧಿಗಳನ್ನ ಬಿಟ್ಟು ಕಳಿಸಿ. ಇವರಿಗೂ ಕೂಡ ಭಾರತ ಬಾಂಗ್ಲಾದ ಪತ್ರಕ್ಕೆ ಉತ್ತರವನ್ನ ನೀಡಿಲ್ಲ. ಏನಾಯ್ತು ಎತ್ತ? ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರಿಗೆ ಢಾಕಾದ ನ್ಯಾಯ ಮಂಡಳಿ ಗಲ್ಲು ಶಿಕ್ಷೆಯನ್ನ ವಿಧಿಸಿದೆ. ಅದು ಗೊತ್ತಿದೆ. ಕಳೆದ ವರ್ಷದಿಂದ ಶೇಖ್ ಹಸೀನಾ ದೆಹಲಿಯಲ್ಲಿ ಆಶ್ರಯವನ್ನ ಪಡೆದಿದ್ದಾರೆ. ಮರಣದಂಡನೆ ಶಿಕ್ಷೆಗೆ ಒಳಗಾಗಿದ್ರೂ ಕೂಡ ಅವರು ಭಾರತದಲ್ಲೇ ಇದ್ದಾರೆ. ಎಷ್ಟು ಸಮಯ ವಾಸ್ತವ್ಯವನ್ನ ಹೂಡಬಹುದು? ಈ ಬಗ್ಗೆ ಕೇಂದ್ರ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮಾಹಿತಿ ನೀಡಿದ್ದಾರೆ. ಶೇಖ್ ಹಸೀನಾ ಭಾರತವನ್ನ ತೊರೆಯುವುದು ಅಥವಾ ಇಲ್ಲೇ ಇರುವುದು ಅವರ ವೈಯಕ್ತಿಕ ನಿರ್ಧಾರ. ಅವರು ಎಷ್ಟು ಸಮಯ ಬೇಕಾದರೂ ಇಲ್ಲಿಯೇ ಇರಬಹುದು ಅಂತ ಹೇಳಿ ಜೈಶಂಕರ್ ಕೂಡ ತಿಳಿಸಿದ್ದಾರೆ. ಭಾರತವು ಶೇಖ್ ಹಸೀನಾಗೆ ಬಯಸಿದಷ್ಟು ಕಾಲಾವಕಾಶವನ್ನ ನೀಡ್ತಾ ಇದೆಯಾ ಎನ್ನುವಂತಹ ಪ್ರಶ್ನೆ ಕೇಳಿಬಂದಾಗ ಜೈಶಂಕರ್ ಅವರು ಒಂದು ಮಾತು ಹೇಳ್ತಾರೆ. ಅವರು ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಇಲ್ಲಿಗೆ ಬಂದ್ರು. ಅವರು ನಿರ್ಧಾರ ಅದಾಗಿತ್ತು. ಹಾಗೆಯೇ ಇಲ್ಲಿಂದ ತೆರಳುವುದು ಕೂಡ ಅವರ ವೈಯಕ್ತಿಕ ನಿರ್ಧಾರ ಅಂತ ಹೇಳಿ ಭಾರತ ಇದಕ್ಕೆ ಪ್ರತ್ಯುತ್ತರವನ್ನ ನೀಡಿದೆ. ಬಾಂಗ್ಲಾದೇಶದಲ್ಲಿ ಉಂಟಾಗಿರುವಂತಹ ರಾಜಕೀಯ ಅಶಾಂತಿಯ ನಂತರ ಕಳೆದ ವರ್ಷ ಆಗಸ್ಟ್ನಲ್ಲಿ ಶೇಖ್ ಹಸೀನಾ ಭಾರತಕ್ಕೆ ಪಲಾಯನವನ್ನು ಮಾಡ್ತಾರೆ. ಅವರ ಅಧಿಕಾರದ ಅವಧಿಯಲ್ಲಿ ಗಲಾಟೆ ಗೌಜಿಗಳು ಉಂಟಾಗುತ್ತೆ. ನೂರಾರು ಜನರು ಸಾವನ್ನಪ್ಪುತ್ತಾರೆ ಮತ್ತು ಸಾವಿರಾರು ಜನರು ಗಾಯಗೊಳ್ತಾರೆ. ಹೀಗಾಗಿ ಕಳೆದ ತಿಂಗಳು ಶೇಖ್ ಹಸೀನಾ ಅವರಿಗೆ ವಿಶೇಷ ನ್ಯಾಯಾಲಯ ಮರಣದಂಡನೆಯನ್ನ ವಿಧಿಸಿತ್ತು. ಈಗ ವಾಪಸ್ ಕೊಟ್ಟುಬಿಡಿ ನಮಗೆ ಶೇಖ್ ಹಸೀನಾ ಅವರನ್ನ ಅಂತ ಕೇಳ್ತಾ ಇದೆ. ಭಾರತ ಏನು ಕತ್ತಿ ಹಿಸುಕಿ ಅಥವಾ ಕತ್ತನ್ನ ತಳ್ಳಿ ಕತ್ತಿಗೆ ಗಟ್ಟಿಯಾಗಿ ಹಿಡ್ಕೊಂಡು ತಳ್ಳಕ್ಕಾಗತ್ತಾ ಶೇಖ್ ಹಸೀನಾ ಅವರನ್ನ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.